ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಇದೇನಿದು? ಬಾಣಂತಿಯರು ಶಿಶುಗಳ ಮರಣ ಮೃದಂಗ. 6 ತಿಂಗಳಲ್ಲಿ 322 ಶಿಶುಗಳ ನಿಗೂಢ ಸಾವು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಬೆಳಗಾವಿಯಲ್ಲಿ ಬೆಚ್ಚಿ ಬೀಳಿಸುವ ವಿಚಾರವೊಂದು ಹೊರಬಿದ್ದಿದೆ. ಬಳ್ಳಾರಿ ಬೆನ್ನಲ್ಲೇ ಬೆಳಗಾವಿಯಲ್ಲೂ ಕೂಡ ಬಾಣಂತಿಯರ ಸಾವಾಗಿದೆ. ಕಳೆದ 6 ತಿಂಗಳಲ್ಲಿ 29 ಬಾಣಂತಿಯರು ಮೃತಪಟ್ಟಿದ್ದಾರೆ. ಅಂದರೆ ಏಪ್ರಿಲ್ನಿಂದ ಅಕ್ಟೋಬರ್ವರೆಗೂ 29 ಬಲಿಯಾಗಿದೆ. ಚಿಕಿತ್ಸೆಯ ಕೊರತೆ, ರಕ್ತಸ್ರಾವ, ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವು ಸಂಭವಿಸಿದೆ ಅಂತ ಹೇಳಲಾಗಿದೆ. ಜೊತೆಗೆ ವಿವಿಧ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಗತ್ತು ನೋಡುವ ಮುನ್ನವೇ ಕಂದಮ್ಮಗಳು ಕಣ್ಮುಚ್ಚಿವೆ. ಇದು ಬೆಳಗಾವಿ ಜಿಲ್ಲಾ ಆರೋಗ್ಯ ಇಲಾಖೆಯ ನಿದ್ದೆಗೆಡಿಸಿದೆ. ಶಿಶುಗಳ ಮರಣ ಅವು ಹುಟ್ಟುವಲ್ಲೇ ಕೆಲವೊಂದಿಷ್ಟು ಪ್ರೀಮ್ಯಾಚೂರ್ ಬೇಬಿ ಒಂದು ಉಸಿರು ತೊಗೊಂಡ್ರು ಅದು 1 ಡೇ ಇದ್ರೂ ಇನ್ಫೆಂಟ್ ಹತ್ತನೇ ರಿಪೋರ್ಟ್ ಆಗ್ತೈತಿ. ಕೆಲವೊಂದಿಷ್ಟು ಲೋ ಬರ್ತ್ ವೇಟ್ ಬೇಬಿ ಇರ್ತಾವೆ, ಕಡಿಮೆ ತೂಕ ಮರಣಗಳು ಆಗ್ತಾವೆ. ಈ ಒಂದು 6 ತಿಂಗಳಲ್ಲಿ ನಾವು ಏಪ್ರಿಲ್ನಿಂದ ಇಲ್ಲಿವರೆಗೂ 322 ಶಿಶು ಮರಣಗಳಾಗಿದ್ದಾವೆ. ನಮ್ಮ ರಿಪೋರ್ಟ್ ಪ್ರಕಾರ 29 ತಾಯಂದರೆ ಮರಣ ಆಗಿದ್ದಾವೆ. ಹಂಗೆ ನಮ್ಮ ಸ್ಟೇಟ್ ಎವರೇಜ್ಗಿಂತ ಕಮ್ಮಿನೇ ಇದ್ದೀವಿ ನಾವು. ಎಷ್ಟು 1 ಲಕ್ಷ ಡೆಲಿವರಿಗೆ 69 ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಇದೆ. ಅದಕ್ಕಿಂತ ಕಮ್ಮಿನೇ ಇದ್ದೀವಿ ನಾವು ನಮ್ಮಲ್ಲಿ. ಈ ಶಿಶು ಮರಣ ನಾವು ಹೆಚ್ಚಾಗಿ ಕಾಣೋದು ಈ ವರ್ಕರ್ಸ್, ವಲಸೆ ಬಂದಂಥ ವರ್ಕರ್ಸ್ ಇರ್ತಾರಲ್ಲ, ಹೊಲದಾಗ ಕೆಲಸ ಮಾಡ್ತಾ ಅವರ ಹೆಲ್ತ್ ಕೇರ್ ಮಾಡಲಾರ್ದ ಅಂಥ ಮಕ್ಕಳಿಗೆ ತಾಯಿ ಪೌಷ್ಟಿಕ ಆಹಾರ ಕಮ್ಮಿ ಆಗುವಂಥ ಸಂಭವ ಇರ್ತೈತಿ. ಅಂಥ ಮಕ್ಕಳು ಅಂಥ ತಾಯಂದ್ರೊಳಗೆ ಒಂದು ಸ್ವಲ್ಪ ಇಂಥವು ಜಾಸ್ತಿ ಕಾಣ್ತಾ ಇರ್ತವೆ. ಅಷ್ಟೇ ಅಲ್ಲದೆ ಜಗತ್ತು ನೋಡೋದಕ್ಕೂ ಮುನ್ನವೇ 322 ಶಿಶುಗಳು ಪ್ರಾಣ ಬಿಟ್ಟಿವೆ. ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ 6 ತಿಂಗಳಲ್ಲಿ ಬರೋಬ್ಬರಿ 322 ಶಿಶುಗಳ ಸಾವಾಗಿದ್ದು, ಜಿಲ್ಲಾಸ್ಪತ್ರೆಯೊಂದರಲ್ಲೇ 172 ಶಿಶುಗಳು ಮೃತಪಟ್ಟಿವೆ. ಪ್ರತಿ ತಿಂಗಳು 45ರಿಂದ 52 ಸರಾಸರಿಯಲ್ಲಿ ಶಿಶುಗಳು ಮರಣ ಹೊಂದಿವೆ. ತೂಕ ಕಡಿಮೆ, ಸರಿಯಾಗಿ ಬೆಳವಣಿಗೆ ಆಗದೆ, ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ, ನಿಮೋನಿಯಾ, ಉಸಿರುಗಟ್ಟುವಿಕೆ ಮತ್ತು ಅಪೌಷ್ಟಿಕತೆಯಿಂದ ಶಿಶುಗಳು ಮೃತಪಟ್ಟಿವೆ ಅಂಥೇಳಿ ಬಿಮ್ಸ್ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ವಿಠಲ್ ಶಿಂದೆ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು ನಮ್ಮ ಏಪ್ರಿಲಿಂದ ನವೆಂಬರ್ವರೆಗೆ ನಮ್ಮ ಬಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 6100 ಹೆರಿಗೆ ಆಗಿದ್ದಾವೆ. ಆ ಹೆರಿಗೆಯೊಳಗೆ 6 ತಾಯಂದಿರು ಮರಣ ಹೊಂದಿದ್ದಾರೆ. ಬಟ್ ನಮ್ಮಲ್ಲಿ ಬಳ್ಳಾರಿಯಂತೆ ನಮ್ಮಲ್ಲಿ ಯಾವುದೇ ಥರ ಇರ್ತಕ್ಕಂಥ ಈ IV ಫೀಡ್ಸ್ ಕೊಟ್ಟಿರೋದ್ರಿಂದ ದ್ರಾವಣದಿಂದ ಆಗಲಿ ಯಾವುದೇ ಮರಣಗಳು ಆಗಿರುವುದಿಲ್ಲ. ಜೊತೆಗೆ ಈ 6100 ಮಕ್ಕಳಲ್ಲಿ ಕೆಲವು ಹೆರಿಗೆಗಳಲ್ಲಿ ಕೆಲವು ಮಕ್ಕಳನ್ನು ನಾವು ನಮ್ಮ ಮಕ್ಕಳ ದಕ್ಷತಾ ವಿಭಾಗ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತೀವಿ. ಅಂಥ ದಕ್ಷತಾ ವಿಭಾಗದಲ್ಲಿ ಸುಮಾರು 2178 ಮಕ್ಕಳನ್ನು ನಾವು ಅಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅದರೊಳಗೆ ಸುಮಾರು 172 ಅಂದರೆ ಸುಮಾರು ಸರಿ 20ರಿಂದ 25 ಮಕ್ಕಳು ಪ್ರತಿ ತಿಂಗಳು ನಮ್ಮಲ್ಲಿ ಮರಣ ಹೊಂದಿರ್ತವೆ. ಅವಾಗ ಬೇರೆ ಬೇರೆ ಕಾರಣಗಳಿರ್ತವೆ. ಅಂದರೆ 72 ಅಂದರೆ ನಮ್ಮ ಇನ್ಫೆಂಟ್ ಮೆಟಾಲಿಟೀಸ್ ಇಟ್ ಈಸ್ 7.8% ಬರ್ತಾ ಇದೆ. ಸೊ ಪ್ರತಿ ಸಾರಿ ನೀವು ತೊಗೊಂಡ್ರಪ್ಪ ಅಂತಂದರೆ 16ರಿಂದ 17 ಮರಣಗಳು ಆಗ್ತಾ ಇದ್ದಾವೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ, ತನಿಖೆಗೆ ಸೂಚಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಚ್ಚೆತ್ತುಕೊಂಡಿದ್ದಾರೆ. ಸಮಗ್ರ ತನಿಖೆಗೆ ಸೂಚಿಸಿದ್ದಾರೆ. 1 ವಾರದಲ್ಲಿ ತನಿಖಾ ವರದಿಯನ್ನು ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಬಾಣಂತಿಯರು, ಶಿಶುಗಳ ಸಾವಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದೇವೆ ಅಂತೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕರ್ನಾಟಕ ಕಳೆದ 3 ತಿಂಗಳಲ್ಲಿ ಎಷ್ಟು ಬಾಣಂತಿಯರ ಇದಾಗಿದೆ, ಗರ್ಭಿಣಿಯರದಾಗಿರ್ಬೋದು, ಅದರ ಮಕ್ಕಳದ್ದು ಏನು ಪ್ರಮಾಣ ಅನ್ನೋದನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಏನು ಕಾರಣ ಅನ್ನೋದನ್ನು ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಸಮಗ್ರ ಒಂದು ವರದಿಯನ್ನು 3 ತಿಂಗಳಿಗೆ ಇತ್ತೀಚೆಗೆ ಆದಂಥ ಈ ಘಟನೆಗಳ ವರದಿಯನ್ನು ತರಿಸ್ಕೊಂಡು ನಾವು ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸುಮಾರು 5 ಜನ ಮೃತಪಟ್ಟಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ಸತ್ತವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರ ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ ಸತ್ತವರ ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರದ ವಿರುದ್ಧ ಬಿಜೆಪಿ ಗರಂ. ಅಧಿವೇಶನದಲ್ಲಿ ಕೋಲಾಹಲ ಸಾಧ್ಯತೆ. ಇನ್ನು ನಾಳೆ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳುವುದಕ್ಕೆ ಬಿಜೆಪಿ ರೆಡಿಯಾಗಿದೆ. ಬೆಳಗಾವಿಯಲ್ಲಿ 6 ತಿಂಗಳಲ್ಲಿ 322 ಕಂದಮ್ಮಗಳು ಮೃತಪಟ್ಟಿರೋದು ದುರಂತ. ಆರೋಗ್ಯ ಸಚಿವರಿಗೆ ಇದರ ಬಗ್ಗೆ ಗಂಭೀರತೆ ಇಲ್ಲ ಅಂತ ಕೇಸರಿ ಪಡೆ ಗರಂ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನನಗೆ ತುಂಬ ಆಘಾತ ಆಗಿದೆ. ಯಾಕಂದರೆ ಕಳೆದ ಸುಮಾರು 4-5 ತಿಂಗಳಲ್ಲಿ 322 ಮಕ್ಕಳು ಉಸಿರಾಡೋದಕ್ಕೆ ಮುಂಚೆನೇ ತೀರ್ಕೊಂಡಂಥ ಒಂದು ಸಂದರ್ಭ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಸುಮಾರು 27 ಬಾಣಂತಿಯರು ಕೂಡ ಇಲ್ಲಿ ಮರಣವನ್ನು
ಅಪ್ಪಿದ್ದಾರೆ. ಇಷ್ಟೊಂದು ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಮತ್ತು ತಾಯಂದಿರ ಮರಣ ಸಂಖ್ಯೆಯನ್ನು ನೋಡಿದಾಗ ಆಘಾತ ಆಗ್ತದೆ. ಇವತ್ತು ಬೆಳಗಾವಿಯಲ್ಲಿ ನಮ್ಮ 2ನೇ ರಾಜಧಾನಿ ಬೆಳಗಾವಿಯಲ್ಲಿ ನಾಳೆಯಿಂದ ಸದನ ಪ್ರಾರಂಭ ಆಗ್ತದೆ. ಈ ವಿಷಯವನ್ನು ತಗೊಂಡು ಸದನದಲ್ಲೂ ಕೂಡ ಇದನ್ನು ಪಾಯಿಂಟನ್ನು ಅಲ್ಲಿ ನಾನು ರೈಸ್ ಮಾಡ್ತೀನಿ. DHO ಏನಿದಾರ ಅವ್ರು ಹೇಳೋ ಪ್ರಕಾರ 122 ಶಿಶುಗಳ ಮರಣ ಆಗಿದೆ. ಅದ್ರ ಜೊತೆಗೆ ಸುಮಾರು 29ರಿಂದ 30 ತಾಯಂದಿರ ಒಂದು ಡೆತ್ ಆಗಿದೆ. ಅವರಾಗೆ ಅಕ್ಟೋಬರ್ನಿಂದ ಏಪ್ರಿಲ್ವರೆಗೆ ಅವರು ಹೇಳಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳ ಜಿಲ್ಲೆ ಇದನ್ನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಯಾವ್ಯಾವ ಡಿಸ್ಟಿಕ್ ಹಾಸ್ಪಿಟ್ಲ್ ಅದಾವೆ ಎಲ್ಲೆಲ್ಲಿ ಈ ರೀತಿ ಘಟನೆಗಳಾಗ್ಯಾವೆ ಅದನ್ನೆಲ್ಲ ಗಂಭೀರವಾಗಿ ಸರ್ಕಾರ ತಗೋಬೇಕು. ಬಹಳ ಇಡೀ ರಾಜ್ಯದಲ್ಲಿ ಆತಂಕಕಾರಿ ವಿಷಯ. ಒಟ್ನಲ್ಲಿ ಶಿಶು ಮತ್ತು ತಾಯಂದಿರ ಮರಣ ಇನ್ನೂ ಹೆಚ್ಚಿರಬಹುದು ಅಂತ ಶಂಕಿಸಲಾಗಿದೆ. ಸರ್ಕಾರಿ ವೈದ್ಯರ ಗುಸುಗುಸು ಮಾತುಗಳು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಸಮಗ್ರ ಇನ್ವೆಸ್ಟಿಗೇಷನ್ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.